ಶುಭೋದಯ ವಿದ್ಯಾರ್ಥಿಗಳು, ಇಂದು ನಾವು 2024ನೇ ಸಾಲಿನಲ್ಲಿ ನಡೆದಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಇದ್ದೀವಿ. ಅದರಲ್ಲಿ ಇವತ್ತು ನಾವು ಗಣಿತದ ಬಗ್ಗೆ ತಿಳಿದುಕೊಳ್ಳೋಣ. ವಿಭಾಗ 4 ಗಣಿತ. ನಲವತ್ತೊಂದರಿಂದ 60ರವರೆಗಿನ ಪ್ರಶ್ನೆಗಳನ್ನು ನಾವು ನೋಡ್ತೀವಿ. 20 ಪ್ರಶ್ನೆಗಳು. ಮೊದಲನೇದಾಗಿ 41ನೇ ಪ್ರಶ್ನೆ. ಒಂದು ಆಯತಾಕಾರದ ತೋಟದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 120 ಮೀಟರ್ ಮತ್ತು 85 ಮೀಟರ್ಗಳಾದರೆ ಅದರ ಸುತ್ತಳತೆ ಕೇಳಾರು. ಆಯತಾಕಾರದ ತೋಟ ಐತಿ, ಅದರ ಉದ್ದ ಮತ್ತು ಅಗಲವನ್ನು ಕೊಟ್ಟಾರು, ಅದರ ಸುತ್ತಳತೆ ಕೇಳಾರು. ಸುತ್ತಳತೆಯನ್ನು ನಾವು ಸೂತ್ರ ಉದ್ದ 2 ಬ್ರಕೆಟ್ ಉದ್ದ ಪ್ಲಸ್ ಅಗಲ ಬ್ರಕೆಟ್ ಕಂಪ್ಲೀಟ್ ಈ ರೀತಿ ಹಾಕಿ ಬಿಡಿಸ್ರೂ ಬರ್ತೈತಿ. ಉದ್ದ ಅಗಲವನ್ನು ಕೊಡಿಸೋದು ಇಂಟು 2 ಮಾಡೋದು. ಆಪ್ಷನ್ ನಂಬರ್ ಎ 1200 ಮೀಟರ್, ಬಿ 410 ಮೀಟರ್, ಸಿ 205 ಮೀಟರ್, ಡಿ 2050 ಮೀಟರ್. ಇದರ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ 410 ಮೀಟರ್. ಪ್ರಶ್ನೆ 42. 4803ಕ್ಕೆ ಎಷ್ಟನ್ನು ಸೇರಿಸಿದಾಗ 9241 ಬರುತ್ತದೆ? 4803ಕ್ಕೆ ಎಷ್ಟನ್ನು ಸೇರಿಸಿದಾಗ 9241 ಬರ್ತದೆ ಅಂತ ಕೇಳಾರು. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರಗಳನ್ನು ನೋಡೋಣ. ಕೊಟ್ಟಂಥ ಆಪ್ಷನ್ಸ್: ಎ 4829, ಬಿ 3482, ಸಿ 2883, ಡಿ 4438. ಸರಿಯಾದ ಉತ್ತರ ಆಪ್ಷನ್ ನಂಬರ್ ಡಿ 4438. ಇಲ್ಲಿ ನಾವು 9241 4803 ಮೈನಸ್ ಮಾಡಿದೀವಿ ಅಂದ್ರೆ ಅದರ ಉತ್ತರ 4438 ಬರ್ತೈತಿ. ಪ್ರಶ್ನೆ 43. 6200 ಮೀಟರ್ಗಳನ್ನು ಕಿಲೋಮೀಟರ್ಗಳಲ್ಲಿ ಬರೆಯಿರಿ. ಮೀಟರ್ ಕೊಟ್ಟದ್ದನ್ನು ಕಿಲೋಮೀಟರ್ಗೆ ಪರಿವರ್ತಿಸ್ರಿ ಅಂತ ಹೇಳರು. ಆಪ್ಷನ್ ನಂಬರ್ ಎ 6.2 ಕಿಲೋಮೀಟರ್, ಬಿ 620 ಕಿಲೋಮೀಟರ್, ಸಿ 62 ಕಿಲೋಮೀಟರ್, ಡಿ 6.002 ಕಿಲೋಮೀಟರ್. ಇದರ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ 6.2 ಕಿಲೋಮೀಟರ್. 6200 ಮೀಟರ್ಗಳನ್ನು ಸಾವಿರದಿಂದ ಭಾಗಿಸಿದೀವಂದ್ರೆ ನಮಗಿದು ಸರಿಯಾದ ಉತ್ತರ 6.2 ಕಿಲೋಮೀಟರ್ ದೊರೆಯುತ್ತದೆ. ಪ್ರಶ್ನೆ 44. 1260 ಭಾಗ್ಲೆ 18. ಇಲ್ಲಿ ಭಾಗಾಕಾರ ಮಾಡಬೇಕು. ಎಷ್ಟೊತ್ತು ಕೇಳ್ಯಾರೋ ಇಲ್ಲಿ ಸರಿಯಾದ ಉತ್ತರಗಳನ್ನು ನೋಡೋಣ. ಆಪ್ಷನ್ ನಂಬರ್ ಎ 90, ಬಿ 80, ಸಿ 70, ಡಿ 60. ಇದರ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ 70. 18 1260ಕ್ಕೆ ಭಾಗಾಕಾರ ಮಾಡಿದೀವಿ ಅಂದ್ರೆ ನಮ್ಗೆ ಉತ್ತರ 70. ಇದನ್ನು ನಾವು ಭಾಗಾಕಾರ ಮಾಡಿದಾಗ 18 18 ಭಾಗ ತಂಗಿಲ್ಲ. 0 ಕೊಟ್ಟ ಮುಂದಿನ ಸಂಖ್ಯೆ ತಗೋತೀವಿ. ಅವಾಗ ಭೀ ಭಾಗ ತಂಗಿಲ್ಲ. 0 ಕೊಟ್ಟು ಮುಂದಿನ ಸಂಖ್ಯೆ ತಗೋತೀವಿ. ಅವಾಗೂ ಭಾಗ ತಂಗಿಲ್ಲ. 0 ಕೊಟ್ಟು ಮುಂದಿನ ಸಂಖ್ಯೆ ತೊಗೊಂಡಾಗ 126ಕ್ಕೆ 18 ಭಾಗಾಕಾರ ಮಾಡಿದ್ವಿ ಅಂದ್ರೆ 18 126 ಆಗ್ತೈತಿ. ಮುಂದೊಂದು 0 ಇರ್ತೈತಿ. ಅದನ್ನು 0 ಕೊಟ್ಟಿವಿ ಅಂದ್ರೆ ಆಪ್ಷನ್ ನಂಬರ್ ಸಿ 70 ಉತ್ತರ ಬರ್ತೈತಿ. ನೆಕ್ಸ್ಟ್ ಪ್ರಶ್ನೆ 45. ಈ ಕೆಳಗಿನವುಗಳಲ್ಲಿ ವಿಶಾಲ ಕೋನಕ್ಕೆ ಉದಾಹರಣೆ ಯಾವುದು? ಆಪ್ಷನ್ಸ್ಗಳನ್ನು ನೋಡೋಣ. ಆಪ್ಷನ್ ನಂಬರ್ ಎ 75 ಡಿಗ್ರಿ, ಬಿ 180 ಡಿಗ್ರಿ, ಸಿ 9 ಡಿಗ್ರಿ, ಡಿ 145 ಡಿಗ್ರಿ. ಇಲ್ಲಿ ವಿಶಾಲ ಕೋನ ಏನು ಹೇಳ್ತೈತೆ ಅಂದ್ರೆ 91 ಡಿಗ್ರಿಯಿಂದ 179 ಡಿಗ್ರಿಯವರೆಗಿನ ಎಲ್ಲ ಕೋನಗಳನ್ನು ವಿಶಾಲ ಕೋನ ಅಂತೇಳಿ ಕರೀತಾರು. 1 ಡಿಗ್ರಿಯಿಂದ 89 ಡಿಗ್ರಿಯವರೆಗಿನ ಲಘು ಕೋನ ಅಂತ ಹೇಳಿ ಕರೀತಾರೋ. 90 ಡಿಗ್ರಿಗೆ ಲಂಬಕೋನ ಅಂತ ಹೇಳಿ ಕರೀತಾರೋ. 180ಕ್ಕೆ ಸರಳ ಕೋನ ಅಂತ ಹೇಳಿ ಕರೀತಾರೋ. ಆದ್ದರಿಂದ ಇಲ್ಲಿ ನಮಗೆ ವಿಶಾಲ ಕೋನ ಅಂದ್ರೆ 90 ಡಿಗ್ರಿಗಿಂತಲೂ ಹೆಚ್ಚು 180 ಡಿಗ್ರಿಗಿಂತ ಕಮ್ಮಿ. ಅದ್ರಾಗಿರುವಂಥದ್ದು ಯಾವುದಂದ್ರೆ ಆಪ್ಷನ್ ನಂಬರ್ ಡಿ 145 ಡಿಗ್ರಿ. ಪ್ರಶ್ನೆ 46. ಈ ಕೆಳಗಿನ ವೃತ್ತದಲ್ಲಿ ಬಣ್ಣ ಬಳಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ.
ಇಲ್ಲಿ ಒಂದು ಚಿತ್ರವನ್ನು ಗಮನಿಸಿರಿ. ಒಂದು ವೃತ್ತಾಕಾರದ ಚಿತ್ರದಲ್ಲಿ ಭಾಗಗಳನ್ನು ಮಾಡ್ಯಾರು. ಭಾಗಗಳಲ್ಲಿ ಒಂದು ಭಾಗಕ್ಕೆ ಮಾತ್ರ ಕಪ್ಪು ಬಣ್ಣವನ್ನು ಹಚ್ಚಿದ್ದಾರು. ಆ ಕಪ್ಪು ಬಣ್ಣದ ಭಾಗವನ್ನು ಭಿನ್ನರಾಶಿ ಒಳಗೆ ನಾವು ಬರಿಬೇಕಂತೇಳಿ ಕೇಳ್ಯಾರು. ಇಲ್ಲಿ ಆಪ್ಷನ್ಸ್ ಎಷ್ಟು ಭಾಗ ಮಾಡ್ಯಾರು ನೋಡ್ರಿ. ಮೊದಲಿಗೆ 6 ಭಾಗ ಐತಿ. 6 ಭಾಗಕ್ಕೆ ಒಂದು ಭಾಗವನ್ನು ಬಣ್ಣ ಹಚ್ಚಾರು. ಆದ್ದರಿಂದ ಇದನ್ನು ನಾವು ಆಪ್ಷನ್ಸ್ಗಳನ್ನ ನೋಡೋಣ. ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ ಎ 1 3/, ಬಿ 1 6/, ಸಿ 1 4/, ಡಿ 1 8/. ಇಲ್ಲಿ ಭಿನ್ನರಾಶಿಯಲ್ಲಿ ಇಡುವಾಗ ಎಷ್ಟು ಭಾಗ ಮಾಡಿರ್ತಾರೋ ಛೇದದಾಗಿಡಬೇಕು. ಆಮೇಲೆ ಎಷ್ಟು ಭಾಗಕ್ಕೆ ಬಣ್ಣ ತುಂಬ್ಯಾರ ನೋಡ್ರಿ, ಅದು ಅಂಶದಾಗಿ ಇಡಬೇಕು. ಇಲ್ಲಿ ಬಣ್ಣ ತುಂಬಿದಂಥ ಭಾಗ, ಕಪ್ಪು ಬಣ್ಣ ತುಂಬಿದಂಥ ಭಾಗ ಯಾವುದೈತೆ ಅಂದ್ರೆ 1 ಭಾಗ ಐತಿ. ಆದ್ದರಿಂದ ಸರಿಯಾದ ಉತ್ತರ 1 6/. ಆಪ್ಷನ್ ನಂಬರ್ ಬಿ. ಪ್ರಶ್ನೆ 47, 3 10 ದಶಮಾಂಶ ರೂಪದಲ್ಲಿ ಬರೆಯಿರಿ. ಭಿನ್ನರಾಶಿ ಕೊಟ್ಟದ್ದನ್ನು ದಶಮಾಂಶದಾಗ ಬರಿ ಅಂತ ಹೇಳ್ಯಾರು. ಆಪ್ಷನ್ ನಂಬರ್ ಎ 0.003, ಬಿ 0.03, ಸಿ 0.3, ಡಿ 3.0. ಇಲ್ಲಿ ಈಸಿಯಾಗಿ ತಿಳ್ಕೊಬೇಕಾದ್ರೆ ಮೇಲೆ ಅಂಶದಾಗಿರುವಂಥ ಸಂಖ್ಯೆಯನ್ನು ಬರ್ಕೋಬೇಕು. ಛೇದದಾಗ 1 ಮುಂದೆ ಎಷ್ಟು 0 ಐತಿರುತ್ತೆ ನೋಡ್ರಿ, ಅದಕ್ಕಿಂತ 3ರ ಹಿಂದಿನ ಸೈಡಕ್ಕೆ ಬಿಂದು ಕೊಟ್ಟು 0 ಕೊಟ್ಟಿವಂದ್ರೆ ಅದು ದಶಮಾಂಶ ರೂಪಕ್ಕೆ ಪರಿವರ್ತಿಸಿದಂಗೆ ಆಗ್ತೈತಿ. ಆದ್ದರಿಂದ ಇಲ್ಲಿ ಯಾವ್ದು ಬರ್ತೈತೆ ಅಂದ್ರೆ ಆಪ್ಷನ್ ನಂಬರ್ ಸಿ 0.3. 3 ಯಥಾಸ್ಥಿತಿ ಬರ್ಕೋಬೇಕು. ಅದರ ಈಚೆ ಕಡೆ ಬಿಂದು ಕೊಟ್ಟ ಅಂದ್ರೆ 1ರ ಮುಂದೆ 1 0 ಐತಂದ್ರೆ ಅಲ್ಲಿ 1 0, 2 0 ಬಂದಿದ್ದು ಅಂದ್ರೆ 0.03, 3 ಇದ್ದು ಅಂದ್ರೆ 0.003 ಆಗ್ತೈತಿ. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ. ನೆಕ್ಸ್ಟ್ ಕ್ವಶನ್ 48, ಒಂದು ಟ್ರಸ್ಟ್ 165 ದಾನಿಗಳಿಂದ 135 ಸಂಗ್ರಹಿಸಿತ್ತು. 135 ರೂಪಾಯಿಯನ್ನು ಸಂಗ್ರಹಿಸ್ತೈತಿ. ಒಂದು ವೇಳೆ ಟ್ರಸ್ಟ್ ಈ ಹಣವನ್ನು 5 ಶಾಲೆಗಳ ಮಧ್ಯ ಸಮಾನವಾಗಿ ಹಂಚಿದರೆ ಪ್ರತಿಯೊಂದು ಶಾಲೆಯು ಪಡೆಯುವ ಹಣವೆಷ್ಟು? ಇದು ಒಂದು ಟ್ರಸ್ಟ್ ಐತಿ. 165 ಮಂದಿ ದಾನಿಗಳಿಂದ ಹಣವನ್ನು ಸಂಗ್ರಹ ಮಾಡೈತಿ. ಅವ್ರು ಕೊಟ್ಟಂಥ ಹಣ ಎಷ್ಟೈತೆ ಅಂದ್ರೆ 135 ರೂಪಾಯಿ ಕೊಟ್ಟಾರ. ಈ ಟ್ರಸ್ಟ್ ಇದ್ದದ್ದು ಏನು ಮಾಡ್ತೈತೆ ಅಂದ್ರೆ ಈ ಹಣವನ್ನು 5 ಶಾಲೆಗಳಿಗೆ ಸಮಾನವಾಗಿ ಹಂಚ್ತೈತಿ. ಹಾಗಾದರೆ ಪ್ರತಿಯೊಂದು ಶಾಲೆಗೆ ದೊರೆಯುವಂಥ ಹಣ ಎಷ್ಟು ಕೇಳ್ಯಾರು? ಇಲ್ಲಿ ನಾವು ಏನು ಮಾಡ್ಬೇಕಂದ್ರೆ 135 5ರಲ್ಲಿ ನಾವು ಭಾಗಾಕಾರ ಮಾಡಬೇಕು. ಆಪ್ಷನ್ ನಂಬರ್ ಎ 4545, ಬಿ 5544, ಸಿ 4455, ಡಿ 5455. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ 4455. ಹೇಗೆ ಅಂದರೆ ಒಂದು ಟ್ರಸ್ಟ್ 165 ದಾನಿಗಳಿಂದ ಪ್ರತಿಯೊಬ್ಬರಿಂದ 135 ರೂಪಾಯಿಯನ್ನು ಸಂಗ್ರಹಿಸ್ತೈತಿ. ಹಾಗಾದರೆ ಅಲ್ಲಿ 5 ಶಾಲೆಗಳಿಗೆ ಹಂಚಬೇಕಾಗಿರ್ತೈತಿ. ನಾವು 165 ಗುಂಡ್ಲೆ 135 ಮಾಡಬೇಕು. ಆ ಬಂದಂಥ ಉತ್ತರಕ್ಕೆ 5ರಲ್ಲಿ ಭಾಗಾಕಾರ ಮಾಡಿದ್ದೀವಿ ಅಂದ್ರೆ ಪ್ರತಿ ಶಾಲೆಗೆ ದೊರೆಯುವಂಥ ಹಣ ಅಂದ್ರೆ 4455 ರೂಪಾಯಿ ಪ್ರತಿ ಶಾಲೆಗೆ ದೊರೆಯುವಂಥ ಹಣ. ಆಪ್ಷನ್ ನಂಬರ್ ಸಿ. ನೆಕ್ಸ್ಟ್ ಪ್ರಶ್ನೆ ನಂಬರ್ 49, 3 ಡಜನ್ ಕಿತ್ತಳೆ ಹಣ್ಣುಗಳ ಬೆಲೆ 144 ರೂಪಾಯಿ ಆದರೆ 3 ಕಿತ್ತಳೆ ಹಣ್ಣುಗಳ ಬೆಲೆ ಎಷ್ಟು? ಇಲ್ಲಿ 3 ಡಜನ್ ಏನು ಕೊಟ್ಟಾರಂದ್ರೆ 3 ಡಜನ್ ಕಿತ್ತಳೆ ಹಣ್ಣುಗಳ ಬೆಲೆಯನ್ನು ಕೊಟ್ಟಾರು. 144 ರೂಪಾಯಿ ಆಗ್ತೈತೆ ಅಂತ ಹೇಳ್ಯಾರ. ಹಾಗಾದರೆ ಇಲ್ಲಿ 3 ಕಿತ್ತಳೆ ಹಣ್ಣಿನ ಬೆಲೆ 3 ಡಜನ್ ಅಂದರೆ 1 ಡಜನ್ ಅಂದ್ರೆ 12 ಅಂದರೆ 3 ಡಜನ್ ಅಂದ್ರೆ 36 ಹಣ್ಣಿನ ಬೆಲೆಯನ್ನು ಕೊಟ್ಟಾರು. ಆದರೆ ನಮಗೆ ಇಲ್ಲಿ ಏನು ಕೇಳ್ಯಾರಂದ್ರೆ ಒಟ್ಟು 3 ಹಣ್ಣಿನ ಬೆಲೆಯನ್ನು ಕೇಳ್ಯಾರ. ಆಪ್ಷನ್ ನಂಬರ್ ಎ 24 ರೂಪಾಯಿ, ಬಿ 12 ರೂಪಾಯಿ, ಸಿ 36 ರೂಪಾಯಿ, ಡಿ 48 ರೂಪಾಯಿ. 3 ಹಣ್ಣಿನ ಬೆಲೆ ಕೇಳ್ಯಾರಂದ್ರೆ ಇಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಈಗ 1 ಹಣ್ಣಿನ ಬೆಲೆಯನ್ನು ನಾವು ಮೊದಲಿಗೆ ಕಂಡುಹಿಡ್ಕೋಬೇಕು. 1 ಹಣ್ಣಿನ ಬೆಲೆಯನ್ನು ಕಂಡುಹಿಡಿದೀವಿ ಅಂದ್ರೆ ನಾವು 3 ಹಣ್ಣಿನ ಬೆಲೆಯನ್ನು ಕಂಡುಹಿಡ್ಕೋಬಹುದು. ಈಗ ಹಾಗಾದರೆ ಅದನ್ನು ಹೆಂಗೆ ಮಾಡ್ಬೇಕಂದ್ರೆ 1 ಹಣ್ಣಿನ ಬೆಲೆಯನ್ನು ಕಂಡುಹಿಡ್ಬೇಕಾದ್ರೆ 144ಕ್ಕೆ 36ರಲ್ಲಿ ಭಾಗಾಕಾರ ಮಾಡಬೇಕು. ಅಂದ್ರೆ 1 ಡಜನ್ ಅಂದ್ರೆ 12, 12 3ಲೆ 36, 36ಲೆ ಭಾಗಾಕಾರ ಮಾಡಿದೀವಿ ಅಂದ್ರೆ 4 ರೂಪಾಯಿ ಬರ್ತೈತಿ. 4 ರೂಪಾಯಿ ಅಂದ್ರೆ 1 ಹಣ್ಣಿಗೆ 4 ರೂಪಾಯಿ ಆದರೆ 3 ಹಣ್ಣಿನ ಬೆಲೆ ಎಷ್ಟಾಗ್ತೈತೆ ಅಂದ್ರೆ 12 ರೂಪಾಯಿ ಆಗ್ತೈತಿ. 4 3ಲೆ 12. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ. ಪ್ರಶ್ನೆ 50, ಒಂದು ಚೌಕಾಕಾರದ ಆಟದ ಮೈದಾನ 55 ಮೀಟರ್ ಉದ್ದವಿದೆ
ಸುಮಾ ಆಟದ ಮೈದಾನದ ಸುತ್ತ 4 ಬಾರಿ ಓಡುತ್ತಾಳೆ. ಹಾಗಾದರೆ ಸುಮಾ ಓಡಿದ ಒಟ್ಟು ದೂರವೆಷ್ಟು? ನೋಡ್ರಿ, ಒಂದು ಚೌಕಾಕಾರದ ಆಟದ ಮೈದಾನ ಐತಿ, ಅದು 55 ಮೀಟರ್ ಉದ್ದ ಐತೆ ಅಂತೇಳಿ ಹೇಳ್ತಾರೆ. ಅಂದ್ರೆ ಒಂದು ಬಾವಿನ ಉದ್ದ 55 ಮೀಟರ್ ಐತಂದ್ರೆ, ಚೌಕಾಕಾರ ಅಂದ್ರೆ ಎಲ್ಲ ಬಾಹುಗಳು ಸಮಾನಾಗಿರ್ತಾವು. ಆದ್ದರಿಂದ ಒಂದು ಬಾವಿನ ಅಳತೆ ಕೊಟ್ರಂದ್ರೆ ಗೊತ್ತಾಗ್ತೈತಿ. ಇದನ್ನು ಸುಮಾ ಇದ್ದಕ್ಕಿ 4 ಸುತ್ತನ್ನು ಸುತ್ತ. ಹಾಗಾದರೆ ಇಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಇದರ ಸುತ್ತಳತೆ ಓಡಿದಂಥ ದೂರವೆಷ್ಟು ಕೇಳ್ಯಾರ. ಆಪ್ಷನ್ ನಂಬರ್ ಎ 880 ಮೀಟರ್, ಬಿ 808 ಮೀಟರ್, ಸಿ 220 ಮೀಟರ್, ಡಿ 680 ಮೀಟರ್. ಈಗ ನಾವು ಚೌಕದ ಸುತ್ತಳತೆಯನ್ನು ಕಂಡುಹಿಡ್ಕೋಬೇಕಾದದ್ದು. ಮೊದಲಿಗೆ 4 ಇಂಟು ಉದ್ದವನ್ನು ಹಾಕಿದಾಗ ಉದ್ದ ಎಷ್ಟೈತಂದ್ರೆ 55. 4 ಇಂಟು 55 ಮಾಡಿದಾಗ ನಮಗೆ ಸಿಗುವಂಥದ್ದು 220 ಮೀಟರ್ ಆಗ್ತೈತಿ. 220 ಮೀಟರನ್ನು ಓಡಿದ್ದು 4ರಲ್ಲೇ ನಾವು ಗುಣಿಸಿದಾಗ 4 ಬಾರಿ ಓಡಿದ್ದ 4ರಲ್ಲೇ ಗುಣಾಕಾರ ಮಾಡಿದಾಗ ನಮಗೆ ಉತ್ತರ ಸಿಗುವುದು 880 ಮೀಟರ್. ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ. ಪ್ರಶ್ನೆ 51. ಕೊಟ್ಟಿರುವ ಅನುಕ್ರಮ 14, 28, 42, 56 ಇಲ್ಲಿ ಬಿಟ್ಟಿರುವ ಸ್ಥಳದಲ್ಲಿ ಅಲ್ಲಿ ಮುಂದಿನ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಆಪ್ಷನ್ ನಂಬರ್ ಎ 98, ಬಿ 70, ಸಿ 84, ಡಿ 112. ಇಲ್ಲಿ ನೋಡ್ರಿ, ಕೊಟ್ಟಿರುವ ಅನುಕ್ರಮ ಸಂಖ್ಯೆಗಳನ್ನು ನೋಡಿದಾಗ 2ನೇ ಸಂಖ್ಯೆ ಒಳಗೆ 1ನೇ ಸಂಖ್ಯೆಯನ್ನು ನಾವು ಕಳೆದಿವಂದ್ರೆ 14 ಡಿಫ್ರೆನ್ಸ್ ಬರ್ತೈತಿ. ಇಲ್ಲಿ 14ಅನ್ನು ಮಗ್ಗಿ ಎಣಿಸಿದಾಗ ಕೂಡ ನಾವು 14ರಾಗ 14 ಕುಡಿಸಿದ್ರೆ 28, 28ರಾಗ 14 ಕುಡಿಸಿದ್ರೆ 42, 42ರಾಗ 14 ಕುಡಿಸಿದ್ರೆ 56. ಈಗ 56ರಾಗ 14 ಕುಡಿಸ್ರಿ ಎಷ್ಟಾಗ್ತೈತಿ? ಆಪ್ಷನ್ ನಂಬರ್ ಬಿ 70. ಇದು 14ರ ಅಪವರ್ತ್ಯಗಳು. ಅಂದ್ರೆ ಇನ್ನೂ ಈಸಿಯಾಗಿ ತಿಳ್ಕೊಬೇಕಂದ್ರೆ 14ರ ಮಗ್ಗಿಯನ್ನು ಬರಿಬೇಕು. ಪ್ರಶ್ನೆ 52. 8 ಬಂಡಲ್ಗಳ ವೈರಿನ ಉದ್ದ 320 ಮೀಟರ್ ಆದಾಗ ಒಂದು ಬಂಡಲ್ನ ವೈರಿನ ಉದ್ದ ಎಷ್ಟು? ಇಲ್ಲಿ ನಿಮಗೆ 8 ಬಂಡಲ್ಗಳ ವೈರಿನ ಉದ್ದ ಕೊಟ್ಟಾರು. ಹಾಗಾದರೆ ಒಂದು ಬಂಡಲ್ನಿರುವಂಥ ವೈರಿನ ಉದ್ದ ಎಷ್ಟು ಅಂತೇಳಿ ಕೇಳ್ಯಾರ. ಇಲ್ಲಿ ಉತ್ತರಗಳನ್ನು ನೋಡೋಣ. ಆಪ್ಷನ್ ನಂಬರ್ ಎ 40 ಮೀಟರ್, ಬಿ 80 ಮೀಟರ್, ಸಿ 32 ಮೀಟರ್, ಡಿ 160 ಮೀಟರ್. 8 ಬಂಡಲ್ನ ವೈರ್ನ ಉದ್ದ 320 ಆದರೆ ಒಂದು ಬಂಡಲ್ನ ಉದ್ದ ಎಷ್ಟು ಕೇಳ್ಯಾರು? 320 ಡಿವೈಡೆಡ್ ಬೈ 8 ಮಾಡಿದಾಗ ನಮಗೂ ಉತ್ತರ ಸಿಗ್ತೈತಿ. ಆಪ್ಷನ್ ನಂಬರ್ ಎ 40 ಮೀಟರ್. 8ರಲ್ಲೇ ನಾವು ಅದನ್ನು 320ಕ್ಕೆ ಭಾಗಾಕಾರ ಮಾಡಿದ್ವಿ ಅಂದ್ರೆ 8 4 32 10 40 ಮೀಟರ್. ಇಲ್ಲಿ ಪ್ರಶ್ನೆ ನಂಬರ್ 53. 1.14 ಪ್ಲಸ್ 2.34 ಪ್ಲಸ್ 3.12 ಪ್ಲಸ್ 2.12 ಅಂದರೆ ಇಲ್ಲಿ ಏನು ಮಾಡಂದಾರಂದ್ರೆ ಇಲ್ಲಿ ಪ್ಲಸ್ ಇರೋದ್ರಿಂದ ಸಂಕಲನ ಮಾಡ್ಬೇಕಂತ ಹೇಳ್ಯಾರು. ಇವೆಲ್ಲ ಮಿಶ್ರ ಭಿನ್ನರಾಶಿ ಕೊಟ್ಟಾರು. ಮಿಶ್ರ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿಯಾಗಿ ಮಾಡ್ಕೋಬೇಕು. ವಿಷಮ ಭಿನ್ನರಾಶಿಯನ್ನಾಗಿ ಮಾಡಿ ನಾವು ಛೇದಗಳ ಸಮ ಇಲ್ಲ, ಛೇದಗಳ ಲಸವನ್ನು ತೆಗೆದು ಕೂಡಿಸಿದಾಗ ನಮಗೆ ಬರುವಂತಹ ಉತ್ತರ ಅಂಥೇಳಿ ಕೇಳ್ಯಾರು. ಲಸ ತೆಗೆದು ನಾವು ಇದನ್ನು ಮಾಡಿದಾಗ ಇಲ್ಲಿ ಆಪ್ಷನ್ ನಂಬರ್ ಎ 8, ಬಿ 12, ಸಿ 16, ಡಿ 10. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಡಿ 10. ಪ್ರಶ್ನೆ 54. ಇಲ್ಲಿ ದಶಮಾಂಶದ ಸಂಕಲನ ಐತಿ. 3421.07 ಕ ಪ್ಲಸ್ 4362.42 ಕೂಡಿಸಿದಾಗ ಆಪ್ಷನ್ ನಂಬರ್ ಎ 778.349, ಬಿ 7783.40, ಆಪ್ಷನ್ ನಂಬರ್ ಸಿ 7,78,349, ಡಿ 77,834.9. ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ 7783.40. ಪ್ರಶ್ನೆ 55. ಒಂದು ಚೌಕಾಕಾರದ ತೋಟದ ಒಂದು ಬದಿಯ ಉದ್ದ 80 ಮೀಟರ್ ಆದರೆ ಸುತ್ತಳತೆ ಎಷ್ಟು? ಇಲ್ಲಿ ಒಂದು ಚೌಕಾಕಾರ ತೋಟ ಐತೆ ಅಂತ ತಿಳ್ಕೊರಿ. ಚೌಕಾಕಾರದಂದ್ರೆ ಚೌಕಾಗಿ 4 ಬಾಹುಗಳು ಸಮ ಆಗಿರ್ತಾವೆ. ಒಂದು ಬಾವಿನ ಉದ್ದ ಒಂದು ಕೊಟ್ಟಾರು 80 ಮೀಟರ್ ಐತೆ ಕೇಳಾರು. ಇದರ ಸುತ್ತಳತೆ 4 ಇಂಟು ಬಾಹು ಸೂತ್ರವನ್ನು ಹಾಕಿದಾಗ ಉತ್ತರ ನಮಗೆ ಸಿಗ್ತೈತಿ. ಆಪ್ಷನ್ ನಂಬರ್ ಎ 1600 ಚದರ್ ಮೀಟರ್, ಬಿ
640 ಮೀಟರ್, ಸಿ 160 ಮೀಟರ್, ಡಿ 320 ಮೀಟರ್. ಚೌಕದ ಸುತ್ತಳತೆ 4 ಇಂಟು ಬಾಹು ಹಾಕಿದಾಗ ನಮಗೆ ಉತ್ತರ ಸಿಗುವುದು ಆಪ್ಷನ್ ನಂಬರ್ ಡಿ 320 ಮೀಟರ್. 8 4 32 ಮುಂದೊಂದು 0. ನೆಕ್ಸ್ಟ್ ಪ್ರಶ್ನೆ 56. ಇಲ್ಲಿ ದಶಮಾಂಶದಲ್ಲಿಯ ವ್ಯವಕಲನವನ್ನು ಕೊಟ್ಟರು. ವ್ಯವಕಲನ ಮಾಡೋದೈತಿ. 4361.42 376.73 ನಾವು ಮೈನಸ್ ಅಂದರೆ ವ್ಯವಕಲನ ಮಾಡಿದಾಗ ಆಪ್ಷನ್ಗಳನ್ನು ನೋಡ್ರಿ. ಎ 3984.69, ಬಿ 2621.71, ಸಿ 1972.14, ಡಿ 3239.00. ಇದನ್ನು ವ್ಯವಕಲನ ಮಾಡಿದಾಗ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ 3984.69. ಪ್ರಶ್ನೆ 57. ಒಂದು ಬ್ಯಾಗಿನ ಬೆಲೆ 230 ಆದರೆ 14 ಬ್ಯಾಗಿನ ಬೆಲೆ ಎಷ್ಟು? ಇಲ್ಲಿ ಒಂದು ಬ್ಯಾಗಿನ ಬೆಲೆಯನ್ನು ಕೊಟ್ಟರು, 14 ಬ್ಯಾಗಿನ ಬೆಲೆಯನ್ನು ಕೇಳ್ಯಾರು. ಇದಕ್ಕೆ ಇಂಟು ಮಾಡಿದಾಗ ಗುಣಾಕಾರ ಮಾಡಿದಾಗ ನಮಗೆ ಸರಿಯಾದ ಉತ್ತರ ಸಿಗ್ತೈತಿ. ಈಗ ಆಪ್ಷನ್ಸ್ಗಳನ್ನು ನೋಡೋಣ. ಆಪ್ಷನ್ ನಂಬರ್ ಎ 1860 ರೂಪಾಯಿ, ಬಿ 4230 ರೂಪಾಯಿ, ಸಿ 3220 ರೂಪಾಯಿ, ಡಿ 2480 ರೂಪಾಯಿ. ಇಲ್ಲಿ 230ಕ್ಕೆ 14ರಲ್ಲೇ ಗುಣಾಕಾರ ಮಾಡಿದಾಗ ನಮಗೆ ಒಂದು ಬ್ಯಾಗಿನ ಬೆಲೆ ಸಿಗ್ತೈತಿ. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ 3220 ರೂಪಾಯಿ ಆಗ್ತೈತಿ. ನೆಕ್ಸ್ಟ್ ಕ್ವಶನ್ 58. ಉಡುಪುಗಳನ್ನು ಸಿದ್ಧಪಡಿಸುವ ಫ್ಯಾಕ್ಟ್ರಿಯೊಂದು ಪ್ರತಿದಿನ 3526 ಉಡುಪುಗಳನ್ನು ಸಿದ್ಧಪಡಿಸುತ್ತದೆ. ಹಾಗಾದರೆ 23 ದಿನಗಳಲ್ಲಿ ಅದು ಎಷ್ಟು ಉಡುಪುಗಳನ್ನು ಸಿದ್ಧಪಡಿಸ್ತೈತಿ ಅಂತ ಕೇಳ್ಯಾರ. ಒಂದು ಫ್ಯಾಕ್ಟ್ರಿ ಕಾರ್ಖಾನೆ ಐತಿ, ಅದು ಪ್ರತಿದಿನ 3526 ಉಡುಪುಗಳನ್ನು ತಯಾರಿಸ್ತೈತಿ. ಹಾಗಾದರೆ 23 ದಿನಕ್ಕೆ ಎಷ್ಟು ತಯಾರು ಮಾಡ್ತೈತಿ ಅಂತ ಹೇಳಿ ಕೇಳ್ಯಾರ. ಇಲ್ಲಿ ನಾವು 3526ಕ್ಕೆ 23ರಲ್ಲೇ ನಾವು ಗುಣಾಕಾರ ಮಾಡಿದ್ದೀವಿ ಅಂದ್ರೆ ಇಲ್ಲಿ ಆಪ್ಷನ್ಸ್ಗಳನ್ನು ನೋಡೋಣ. ಮೊದಲಿಗೆ ಆಪ್ಷನ್ ನಂಬರ್ ಎ 81,198, ಬಿ 81,098, ಸಿ 81,096, ಡಿ 80,098. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ 81, ಆಪ್ಷನ್ ನಂಬರ್ ಬಿ 81,098. ನೆಕ್ಸ್ಟ್ ಪ್ರಶ್ನೆ 59. ಈ ವೃತ್ತದಲ್ಲಿ ವ್ಯಾಸ ಆಪ್ಷನ್ ನಂಬರ್ ಎ RS, ಬಿ OM, ಸಿ PQ, ಡಿ QS. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ PQ. ಕೇಂದ್ರ ಬಿಂದುವಿನಿಂದ ಹಾದು ಹೋದಂತಹ ರೇಖೆಯನ್ನು ವ್ಯಾಸ ಅಂತೇಳಿ ಕರೀತಾರೆ. ಇಲ್ಲಿ ಕೇಂದ್ರ ಬಿಂದು ಓದಿಂದ ಹಾದು ಹೋದಂಥ ರೇಖೆ P ಮತ್ತು Q. ಇದು ವ್ಯಾಸ. ತ್ರಿಜ್ಯದ 2ರಷ್ಟು ವ್ಯಾಸ ಇರ್ತೈತಿ. ಪ್ರಶ್ನೆ 60. ಈ ತ್ರಿಭುಜದ ವಿಕರ್ಣ ಆಪ್ಷನ್ ನಂಬರ್ ಎ PR, ಬಿ QR, ಸಿ PQ, ಡಿ QS. ಇದರ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ PR. ಧನ್ಯವಾದಗಳು.